ಒಂದು ಓವರ್ ಪವರ್ ಪ್ಲೇ ಇರ್ತದೆ. 17 ನಿಮಿಷದ ಒಳಗಾಗಿ ಆರಂಭಿಕ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಾಣಬೇಕಾಗಿದೆ. ಚೇತನ್ ಎರಡನೇ ಬಾರಿ, ಖಾಲಿದ್ ಎಸ್ ಅಂತ ಚೆಂಡು ತಟ್ಟಿ ಮುಟ್ಟಿ ಒಂಟಿ ಹೊಡೆದ ಪೂರೈಕೆ ಆಗ್ತದೆ. ರಿಸ್ಕಿ ಸಿಂಗಳನ್ನ ಪೂರೈಸಿದ್ರು. ಇನ್ಸಾಮ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇರುವಂತಹ ಆಟಗಾರ. ಮತ್ತೊಮ್ಮೆ ಚೇತು ಮೂರನೇ ಬಾರಿ. ಚೇತು ಎಸ್ ಅಂತ ಮೂರನೇ ಚೆಂಡು ಯಾರ್ ಕರ್ಲಿನ್ ಡೆಲಿವರಿ ಡಾಟ್ ಬಾಲ್ ನ ಸೇರ್ಪಡೆ. ಚೇತು ಎಸ್ ಅಂತ ಚೆಂಡು ಬಹಳಷ್ಟು ತಮರಿತ ಎಸೆತ ಡಾಟ್ ಬಾಲ್ ನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ ಕೇವಲ ಒಂದೋಟ. ಆರಂಭಿಕ ಓವರ್ನ ಅಂತಿಮ 2 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. 5ನೇ ಬಾರಿ. ಬಹಳಷ್ಟು ತಮರಿತ ಒಂದು ಹೊಡೆತ ಮಿಡ್ ಆಫ್ ನಡುವೆ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನ ದಾಖಲಿಸುವ ಹಂತದಲ್ಲಿ ದುರಾದೃಷ್ಟಕರ ರೀತಿಯಲ್ಲಿ ಇನ್ಸಮ್ ವಿಕೆಟ್ ನೆಲಕೊಳ್ತಾ ಇದೆ. ಓಟವನ್ನು ದಾಖಲಿಸುವ ಹಂತದಲ್ಲಿ ತನ್ನ ಅತ್ಯಮೂಲ್ಯ ಹುದ್ದೆಯನ್ನು ಒಪ್ಪಿಸಿ ಇನ್ಸಾಮ್ ಪೆವಿಲಿಯನ್ ಹಾದು ಹಿಡಿತಾ ಇದ್ದಾರೆ. ಹೊಸ ದಾಂಡಿಗ ಕಿರಣ್ ಎಂಟ್ರಿ ಆಗ್ತಾ ಇದೆ. ಹೊಸ ದಾಂಡಿಗ ಕಿರಣ್ ಎಂಟ್ರಿ ಆಗಿದೆ. ಸ್ಟ್ರೈಕರ್ ಅಲ್ಲಿ ಕಿರಣ್, ನಾನ್ ಸ್ಟ್ರೈಕರ್ ಅಲ್ಲಿ ಖಾಲಿದ್. ಎಸ್ ಕಾರಿಕೆಯಲ್ಲಿ ಚೇತು. ಅಂತಿಮ ಚೆಂಡಿಗಾಗಿ ತಂಡದ ಒಟ್ಟು ಮೊತ್ತ ಕೇವಲ ಒಂದೋಟ. ಕೊನೆಯ ಬಾರಿ. ಚೇತು ಎಸ್ ಅಂತ ಅಂತಿಮ ಚೆಂಡು ಮತ್ತೊಮ್ಮೆ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸಿದ್ರು. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಬಿಟಿಎಂ ಪರಿಸರದ ಮತ್ತೋರ್ವ ಯುವ ಆಟಗಾರ ವಸೀಂ. ಸೌತ್ ಝೋನ್ ಕ್ರಿಕೆಟ್ ಕ್ಲಬ್ ಪರವಾಗಿ ಸುದೀರ್ಘ ವರ್ಷಗಳಿಂದ ಆಡಿ ಅನುಭವ ಇರತಕ್ಕಂಥ ಆಟಗಾರ. ಬಹಳಷ್ಟು ಕಡೆ ಸಂಚರಿಸಿ ಹೆಚ್ಚುವರಿ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂತಹ ಆಟಗಾರ ವಸೀಂ ಗೂಟ ರಕ್ಷಣೆಯಲ್ಲಿ. ತಂಡದ ಒಟ್ಟು ಮೊತ್ತ ಆರಂಭಿಕ ಓವರ್ ಮುಕ್ತಾದ ಬಳಿಕ 2 ಓಟವನ್ನು ದಾಖಲಿಸಿದೆ. ಲಿಂಗಮನಹಳ್ಳಿ 1 ವಿಕೆಟ್ ನಷ್ಟಕ್ಕೆ. ಅಂತಿಮ 18 ಚೆಂಡುಗಳು ಆರಂಭಿಕ ಸೆಷನ್ಗಾಗಿ ಬಾಕಿ ಉಳ್ಕೊಳ್ತಾ ಇದೆ. ಚಂದ್ರು 2ನೇ ಓವರ್ಗಾಗಿ. ಕಿರಣ್ ಸ್ಟ್ರೈಕರ್ ಅಲ್ಲಿ ಖಾಲಿದ್, ನಾನ್ ಸ್ಟ್ರೈಕರ್ ಅಲ್ಲಿ ಎಸ್ ಕಾರಿಕೆಯಲ್ಲಿ ಚಂದ್ರು. ಪಂದ್ಯಾಟವನ್ನು ಮುಂದುವರಿಸಿ ಸರ್, ಅಲ್ಲಿ ಪಂದ್ಯಾಟ ಮುಂದುವರಿಸಬೇಕು. ಚಂದ್ರು ವಿಳಂಬ ಆಗ್ತಾ ಇದೆ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನೂ ಬಹಳಷ್ಟು ಪಂದ್ಯಾಟ ಇದೆ. ಚಂದ್ರು ಟು ಕಿರಣ್. ಕಿರಣ್ ಎಸ್ ಅಂತ ಚೆಂಡು ಬಹಳಷ್ಟು ಮಾರಿತ ಹೊಡೆತ ಲಾಂಗ್ ಆಫ್ ನಡುವ ಒಂದೋಟ. 2ನೇ ಓಟವನ್ನು ದಾಖಲಿಸುವಲ್ಲಿ ಬಹಳಷ್ಟು ಮಾರಿತ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅಂಕಣದ ಭಾಗದಲ್ಲಿ ಸಾಗಿ ಬರ್ತಾ ಇದೆ. ಪ್ರಮಿತ್ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ರು. ತಂಡದ ಒಟ್ಟು ಮೊತ್ತ 4. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವ ಪ್ರಯತ್ನ ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ತನ್ನ ಮೂಲಕವಾಗಿ ನಂಬರ ಸಾಧ್ಯ ರೀತಿಯಲ್ಲಿ 2ನೇ ಅಟೆಂಪ್ಟ್ ನಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಲಿಂಗಂನಹಳ್ಳಿ ತಂಡದ ಆಧಾರ ಸ್ತಂಭ ನಂಬುಗೆ ಆಟಗಾರ. ಕಳೆದ ಪಂದ್ಯಾಟದಲ್ಲಿ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿದಂತ ಕಿರಣ್
ಈ ಬಾರಿ ಮತ್ತೊಂದು ಸ್ಫೋಟಕ ಸಿಕ್ಸರ್ ಅನ್ನು ದಾಖಲಿಸುವ ಹಂತದಲ್ಲಿ ಕ್ಯಾಚ್ ಅನ್ನು ನೀಡಿ ನಿರ್ಗಮಿಸ್ತಾ ಇದ್ದಾರೆ. ಮತ್ತೋರ್ವ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಅತಹಾರ್ ಹೊಸ ದಾಂಡಿಗನ ರೂಪದಲ್ಲಿ. ಲಿಂಗಂನಹಳ್ಳಿ ಪರಿಸರದಲ್ಲಿ 10 ಎಂದೇ ಖ್ಯಾತಿಯಾಗಿರುವಂತಹ ಅತಹಾರ್ ಪ್ರಸ್ತುತ ಸ್ಟ್ರೈಕ್ ಅನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಅದೇ ಸ್ಫೋಟವನ್ನಲ್ಲಿ ದಾಖಲಿಸ್ತಾರೆ. ರಾಜ್ಯ ಕಂಡಂತ ಪ್ರತಿಷ್ಠಿತ ಸಂಸ್ಥೆ ರಂಗ ಇಲವನ್ನು ವಿರುದ್ಧವಾಗಿ ನೋಡಬೇಕಾಗಿದೆ. ಬಹಳಷ್ಟು ಪ್ರಶಸ್ತಿಯನ್ನು ಬಾಚಿರ್ತಕ್ಕಂಥ ರಂಗ ಇಲವನ್ನು ಪ್ರಸ್ತುತ ಈ ಒಂದು ಕ್ರೀಡಾ ಟೂರ್ನಿಯಲ್ಲಿ ಲಿಂಗಂನಹಳ್ಳಿ ವಿರುದ್ಧವಾಗಿ ತನ್ನ 2ನೇ ಪಂದ್ಯ ಆಟವನ್ನು ಆಡ್ತಾ ಇದೆ. ಮತ್ತೊಮ್ಮೆ ಚಂದ್ರು ಅತೋಗ್ಯಸಂದ 3ನೇ ಚೆಂಡು ಸ್ಕ್ವೇರ್ ಲೆಗ್ ಸೀಮಾರೇಖೆ ಭಾಗವನ್ನು ಆಕ್ರಮಿಸ್ತಾ ಇದೆ. ಲಿಂಗಂನಹಳ್ಳಿ ಪರಿಸರದ ಹೆಮ್ಮೆಯ ಕ್ರಿಕೆಟಿಗ 10 ದಾಂಡಿನ ಮುಖ್ಯವಾಗಿ ಆರಂಭಿಕ ಚೆಂಡಿನಲ್ಲೇ ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆರೋಟದ ಸೇರ್ಪಡ. ಅದೇ ಸ್ಫೋಟವನ್ನು ಇಲ್ಲಿ ಮುಂದಿನ ಹಂತದಲ್ಲಿ ದಾಖಲಿಸ್ತಾರೆ. ರಾಜ್ಯ ಕಂಡಂತಹ ಪ್ರತಿಷ್ಠಿತ ಸಂಸ್ಥೆ ರಂಗವಾಗಿ ನೋಡಬೇಕಾಗಿದೆ. ಮತ್ತೊಮ್ಮೆ ಚಂದ್ರು 4ನೇ ಬಾರಿ ಅತೋಗೆ ಸಂತ ಚೆಂಡು ಸ್ವೀಪ್ ಮಾಡುವ ಯತ್ನ. ದಾಂಡು ಚೆಂಡಿನ ಸಂಪರ್ಕ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡ. ಮತ್ತೊಮ್ಮೆ ಚಂದ್ರು ಬಹಳ ರೀತಿಯ ಹೊಡೆತ. ಲಾಂಗನ್ ಸೀಮಾರೇಖೆ ಅಂಚಿನಲ್ಲಿ ಕ್ಯಾಚ್ ಅನ್ನು ನೀಡಿ ನಿರ್ಗಮಿಸ್ತಾ ಇದ್ದಾರೆ. ಬಹುಶಃ ಹೇಳಿದ ಹಾಗೆ ಮೊದಲ ಆ ಎಂಡಲ್ಲಿ ಸಿಕ್ಸರ್ ಅನ್ನು ದಾಖಲಿಸಬೇಕಾಗಿರುವಂತಹ ಅಷ್ಟೊಂದು ಸುಲಭವಾದಂತ ಮಾತಲ್ಲ. ಸದ್ಯ ಈಗ 10 ಅದೇ ಎಂಡಲ್ಲಿ ಸಿಕ್ಸರ್ ಅನ್ನು ದಾಖಲಿಸುವಲ್ಲಿ ಕ್ಯಾಚ್ ಅನ್ನು ನೀಡಿ ನಿರ್ಗಮಿಸ್ತಾ ಇದ್ದಾರೆ. ಬಹುಶಃ ಮಿಡ್ ವಿಕೆಟ್ ನತ್ತ ಒಂದು ಚೆಂಡು ಕ್ರಮಿಸಿದರೆ ಆರೋಟದ ಒಂದು ಅವಕಾಶ ಇತ್ತು. ಸದ್ಯ ಈಗ ವೈಡ್ ಲಾಂಗನ್ ನಡುವೆ ಕ್ಯಾಚ್ ಅನ್ನು ನೀಡಿ ನಿರ್ಗಮಿಸ್ತಾ ಇದ್ದಾರೆ. 10 ಬ್ಯಾಕ್ ಟು ದ ಪೆವಿಲಿಯನ್. ಹೊಸ ದಾಂಡಿಗ ತಲಹಾ ಆರಂಭಿಕ ಚೆಂಡಿನಲ್ಲೇ ಕಟ್ ಮಾಡುವ ಹಂತದಲ್ಲಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಅಕ್ಷಯ್ ಎಸ್ ಕಾರ್ಕಿಯಲ್ಲಿ ಸುಂದರತೆ ಚೆಂಡು ಡಾಟ್ ಬಾಲ್ನ ಸೇರ್ಪಡ. ಅಕ್ಷಯ್ ಎಸ್ ಅಂತ 2ನೇ ಚೆಂಡು ಡಾಟ್ ಬಾಲ್ನ ಸೇರ್ಪಡ. ತಂಡದ ಒಟ್ಟು ಮೊತ್ತ ಕೇವಲ 11 ಓಟಗಳು. 3ನೇ ಓವರ್ನ ಚಾಲ್ತಿಯಲ್ಲಿ 3ನೇ ಬಾರಿ ಮತ್ತೊಮ್ಮೆ ಅಕ್ಷಯ್. ಅಕ್ಷಯ್ ಎಸ್ ಅಂತ 3ನೇ ಚೆಂಡು ಲಾಂಗ್ ಆಫ್ ಸೀಮಾ ರೇಖೆಯ ಅಂಚಿನಲ್ಲಿ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ತಲಹಾ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಸ್ಟ್ರೈಕರ್ಸ್ ಲಿಂಗಂನಹಳ್ಳಿ ತಂಡದ ಕ್ಯಾಪ್ಟನ್ ಸಕ್ಲೈನ್ ಎಂಟ್ರಿಯನ್ನು ಪಡಿತಾ ಇದ್ದಾನೆ. ಸಕ್ಲೈನ್ಗೆ ಕ್ರಿಕೆಟ್ ಅಂದ್ರೆ ಜೀವ, ಕ್ರಿಕೆಟ್ ಅಂದ್ರೆ ಪಂಚಪ್ರಾಣ. ಸದ್ಯ ಲಿಂಗಂನಹಳ್ಳಿ ತಂಡದ ಆಟಗಾರ ಕ್ಯಾಪ್ಟನ್ ಸಕ್ಲೈನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ.
ಸಕ್ಲೈನ್ಗೆ ಸಂದ ಚೆಂಡು ರಿವರ್ಸ್ ದಾಖಲಿಸುವ ಪ್ರಯತ್ನ ಈ ಬಾರಿ ಡಾಟ್ ಬಾಲ್ನ ಸೇರ್ಪಡ. ತಂಡದ ಒಟ್ಟು ಮೊತ್ತ 11 ಓಟಗಳು. ಅಂತಿಮ 7 ಚೆಂಡು ಆರಂಭಿಕ ಸೆಷನ್ಗಾಗಿ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಅಕ್ಷಯ್ ಎಸ್ ಅಂದ ಅಂತಿಮ ಚೆಂಡು ಓವರ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 3 ಓವರ್ ಮುಕ್ತಾದ ಬಳಿಕ 11 ಓಟವನ್ನು ಮಾತ್ರ ಇಲ್ಲಿ ದಾಖಲಿಸ್ತಾ ಇದೆ ಸ್ಟ್ರೈಕರ್ಸ್ ಲಿಂಗಮನಹಳ್ಳಿ. ಅಲ್ಲಿ ದಯವಿಟ್ಟು ಪಂದ್ಯಾಟವನ್ನು ಮುಂದುವರಿಸಬೇಕು. ಅಂಪೈರ್ ಡಿಸಿಷನ್ ಇಸ್ ಫೈನಲ್ ಡಿಸಿಷನ್. ಅಂತಿಮ ತೀರ್ಮಾನ ಅಂಪೈರ್ ಆಗಿರುತ್ತೆ. ದಯವಿಟ್ಟು ಎಲ್ಲ ತಂಡದ ಆಟಗಾರರು ಸಹಕಾರವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆ ರಂಗ 11 ವಿರುದ್ಧವಾಗಿ ಸ್ಟ್ರೈಕರ್ಸ್ ಲಿಂಗಮನಹಳ್ಳಿ ಸೆಣಸಾಟವನ್ನು ನಡೆಸ್ತಾ ಇದೆ. ಈಗಾಗಲೇ ಮುಕ್ತಾಯ ಕಂಡಿರ್ತಕ್ಕಂಥ 3 ಓವರ್ನ ಬಳಿಕ ಕೇವಲ 11 ಓಟವನ್ನು ಮಾತ್ರ ಸ್ಟ್ರೈಕರ್ಸ್ ಲಿಂಗಮನಹಳ್ಳಿ ದಾಖಲಿಸ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ 4 ವಿಕೆಟ್ ನಷ್ಟಕ್ಕೆ. ಮತ್ತೊಮ್ಮೆ ಮುಬಾರಕ್ ಅಂತಿಮ ಓವರ್ಗಾಗಿ. ಅಲ್ಲಿ ದಿನದ ಮುಂದಿನ ಪಂದ್ಯಾಟಕ್ಕಾಗಿ ಬಬ್ರು ವಾಹನ ಮತ್ತೆ ಪ್ಲೇ ಬಾಯ್ಸ್ 2 ತಂಡದ ಕ್ಯಾಪ್ಟನ್ ಶೀಘ್ರಗತಿಯಲ್ಲಿ ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಬಬ್ರು ವಾಹನ ಮತ್ತೆ ಪ್ಲೇ ಬಾಯ್ಸ್ ತಂಡದ ಕ್ಯಾಪ್ಟನ್ಗಳು ನಮ್ಮ ಪ್ರಮುಖ ವೇದಿಕೆ ಮುಂಭಾಗದಲ್ಲಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ತಂಡದ ಒಟ್ಟು ಮೊತ್ತ 12. ಇನ್ನಿಂಗ್ಸ್ನ ಅಂತಿಮ 5 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 5 ಬಾಲ್ ರಿಮೈನಿಂಗ್ ನಾವು. ಮತ್ತೊಮ್ಮೆ ಮುಬಾರಕ್ 2ನೇ ಬಾರಿ. ಸಕ್ಲೈನ್ ಎಸ್ ಅಂತ 2ನೇ ಚೆಂಡು ರನ್ಔಟ್ ಮುಖ್ಯವಾಗಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಬಹುಶಃ ಇಲ್ಲಿ ಸ್ಟ್ರೈಕ್ ಅನ್ನ ಕಾಲಿದೆ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಲಿಂಗಮನಹಳ್ಳಿ ತಂಡದ ಕ್ಯಾಪ್ಟನ್ ರನ್ಔಟ್ ಮುಖ್ಯವಾಗಿ ನಿರ್ಗಮಿಸ್ತಾ ಇದ್ದಾರೆ ಕೂಡ. ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ ಹೊಸ ನಾನ್ ಸ್ಟ್ರೈಕರ್ ಅಲ್ಲಿ. ಮತ್ತೊಮ್ಮೆ ಮುಬಾರಕ್ 3ನೇ ಬಾರಿ. ಮುಬಾರಕ್ ಎಸೆದ 3ನೇ ಚೆಂಡು 1 ಬೌನ್ಸ್ ಎನ್ನುವ ಎಚ್ಚರಿಕೆಯನ್ನು ರವಾನಿಸಿದ್ರು. 2 ಓಟದ ಹೆಚ್ಚುವರಿ ಸೇರ್ಪಡ. ಅಂಪೈರ್ 1 ರನ್ 2 ರನ್ ಇದು. ಓಕೆ, ಥ್ಯಾಂಕ್ ಯು. ಸುಂದರತ ಚೆಂಡು ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ 2 ಚೆಂಡು ಆರಂಭಿಕ ಇನ್ನಿಂಗ್ಸ್ ಆಗಿ ಬಾಕಿ ಉಳ್ಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ ಕೇವಲ 13 ಓಟಗಳು 5 ವಿಕೆಟ್ ನಷ್ಟಕ್ಕೆ. 5ನೇ ಬಾರಿ. ಕಾಲೇಜ್ ಅಂತ 5ನೇ ಚೆಂಡು 1 ಓಟದ ಸೇರ್ಪಡೆ. ಇನ್ನಿಂಗ್ಸ್ನ ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 14. ಅಲ್ಲಿ ಬಬ್ರು ವಾಹನ ಮತ್ತೆ ಪ್ಲೇ ಬಾಯ್ಸ್ ತಂಡದ ಕ್ಯಾಪ್ಟನ್ ಬರಬೇಕು. ಇನ್ನಿಂಗ್ಸ್ ಅಂತಿಮ ಚೆಂಡು ಡಾಟ್ ಬಾಲ್ನ ಸೇರ್ಪಡೆ. 4 ಓವರ್ ಮುಕ್ತಾದ ಬಳಿಕ ಸ್ಟ್ರೈಕರ್ಸ್ ಲಿಂಗಮನಹಳ್ಳಿ ಕೇವಲ 14 ಓಟವನ್ನ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಿಸಿದೆ. 5 ವಿಕೆಟ್ ನಷ್ಟಕ್ಕೆ. ಪಂದ್ಯಾಟವನ್ನ ಇಲ್ಲಿ ರಂಗ 11 ಜಯಿಸಬೇಕಾದ್ರೆ 24 ಚೆಂಡಿನಲ್ಲಿ 15 ಓಟವನ್ನ ದಾಖಲಿಸಬೇಕಾಗಿದೆ. ಬಬ್ರು ವಾಹನ ಮತ್ತೆ ಪ್ಲೇ ಬಾಯ್ಸ್ ತಂಡದ ಕ್ಯಾಪ್ಟನ್ ತಮಗಿದು ಅಂತಿಮ ಕರೆ. ದಯವಿಟ್ಟು ಶೀಘ್ರಗತಿಯಲ್ಲಿ ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಈ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಮಂದಿ ಸಹಕಾರ ಹಂಬಲ ಬೆಂಬಲವನ್ನು ನೀಡಿದ್ದಾರೆ. ಶ್ರೀ ಸುರೇಶ್ ಅವರು, ಬಿಜೆಪಿ ಮುಖಂಡರು, ಶ್ರೀ ಕೃಷ್ಣ ಭೈರೇಗೌಡರವರು, ಈ ಭಾಗದ ಜನಪ್ರಿಯ ಶಾಸಕರು ಹಾಗೂ ಕಂದಾಯ ಸಚಿವರು, ಶ್ರೀ ವಾದಿರಾಜ್ರವರು, ಚಲನಚಿತ್ರ ನಿರ್ಮಾಪಕರು ಹಾಗೂ ಸಮಾಜ ಸೇವಕರು, ಶ್ರೀಯುತ ನರೇಂದ್ರ ಕುಮಾರ್ ಎಂ, ಮೆಡಿಕಲ್ ಡೈರೆಕ್ಟರ್, ಮೆಡಿಟರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಶ್ರೀ ಮಂಜುನಾಥ್ ಬಾಬುರವರು, ಮಾಜಿ ಸದಸ್ಯರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬ್ಯಾಟರಾಯನ್ಪುರ, ಶ್ರೀ ಜೋಡಿದಾರ್ ಹರೀಶ್ ರವರು, ಕಾಂಗ್ರೆಸ್ ಮುಖಂಡರು, ಶ್ರೀಯುತ ನಾಗರಾಜ್ ರವರು, RSS ಮುಖಂಡರು ಮತ್ತು ಸಮಾಜ ಸೇವಕರು, ಅದೇ ರೀತಿ ಸನ್ಮಾನ್ಯ ಶ್ರೀ
ಅಪ್ಪು ಅಣ್ಣರವರು ಸಮಾಜ ಸೇವಕರು, ಶ್ರೀ ಸುದೀಪ್ ಅಣ್ಣರವರು ಸಮಾಜ ಸೇವಕರು, ಶ್ರೀ ಮಂಜುನಾಥ್ ರವರು ಸಮಾಜ ಸೇವಕರು ಹಾಗೂ ಶ್ರೀ ಗುಂಡಾಂಜನೇಯ ದೇವಸ್ಥಾನ ಅನ್ನದಾಸ ಪ್ರಾಯೋಜಕರು, ಶ್ರೀ ರವಿಕುಮಾರ್ ಅವರು ಸಮಾಜ ಸೇವಕರು, ಶ್ರೀ ಜಾಕೀರ್ ಅವರು ದಾವಣಗೆರೆ ಬೆಣ್ಣೆದೋಸೆ ಸಾಕರ್ ನಗರ ಮಾಲೀಕರು, ಶ್ರೀ ಎನ್ ಶ್ರೀನಿವಾಸಯ್ಯನವರು ಕುವೆಂಪು ನಗರ ಬ್ಲಾಕ್ ಅಧ್ಯಕ್ಷರು ಕಾಂಗ್ರೆಸ್ ಸಮಿತಿ, ಶ್ರೀ ಮಂಜುನಾಥ್ ರವರು ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರು, ಶ್ರೀ ಸೋಮಣ್ಣರವರು ಬಿಜೆಪಿ ಮುಖಂಡರು ಸಂಜೀವಿ ನಗರ, ಶ್ರೀ ಚಿರಂಜೀವಿ ಅಣ್ಣರವರು ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರು, ಇವರೆಲ್ಲರಿಗೂ ಕೂಡ ನಾವು ಗುಂಡಾಂಜನೇಯ ಸ್ವಾಮಿ ಯುವಕರ ಮಿತ್ರ ಮಂಡಳಿ ಪರವಾಗಿ ಅನಂತ ತುಂಬು ಹೃದಯ ಸ್ಪರ್ಶಿ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ. ಇದೇ ರೀತಿ ಪ್ರೀತಿ ಪ್ರೋತ್ಸಾಹ ಹಂಬಲ ಬೆಂಬಲ ಸದಾ ಕಾಲ ಗುಂಡಾಂಜನೇಯ ಸ್ವಾಮಿ ಯುವಕರ ಮಿತ್ರ ಮಂಡಳಿ ಪರವಾಗಿ ಇರಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಹದಿನೈದರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ. ಅಂಪೈರ್ 1 ನಿಮಿಷ ಸ್ಟಾಪ್ ಮಾಡಿ. ಬ್ಯಾಟ್ಸ್ಮನ್ ನೇಮ್ ಕೇಳಿ ಸರ್. ಅಲ್ಲಿ ಚೇತನ್ ಸ್ಟ್ರೈಕರ್ ಅಲ್ಲಿ, ಪ್ರಮಿತ್ ನಾನ್ ಸ್ಟ್ರೈಕರ್ ಅಲ್ಲಿ, ಚೇತನ್ ಸ್ಟ್ರೈಕರ್ ಅಲ್ಲಿ. ಆರಂಭಿಕ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಮಿಡಾನ್ ನಡುವೆ ಮಿಡಾಫ್ ನಡುವೆ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಒಬ್ಬರೇ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗಳ ಎಂಟ್ರಿ ಆಗ್ತಾ ಇದೆ. KR ಪುರ ಪರಿಸರದ ಹೆಮ್ಮೆಯ ಕ್ರಿಕೆಟಿಗ, ರಾಜ್ಯ ಕಂಡಂತ ಶ್ರೇಷ್ಠ ಆಟಗಾರ, 2 ಬಾರಿ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಗಾಗಿ ಬೈಕ್ ಅನ್ನ ಪಡೆದಿರುವಂತಹ ಆಟಗಾರ. ಇದೇ ಜನವರಿ 9, 10, 11ನೇ ತಾರೀಕು ಶ್ರೀಮಂತಿಗೆ ಕ್ರಿಕೆಟ್ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಮಗೀರವರ ಒಂದು ಸಾರಥ್ಯ ಸಮ್ಮುಖದಲ್ಲಿ ಅಲ್ಲಿ ಜಯಿಸುವ ತಂಡಕ್ಕೆ 3 ಲಕ್ಷ ನಗದನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ. GBA ಈಸ್ಟ್ ಪ್ರೀಮಿಯರ್ ಲೀಗ್ 2026 KR ಪುರ ಹಾಗೂ ಮಾದೇಪುರ ಕ್ಷೇತ್ರದ ಆಟಗಾರರಿಗೆ ಆಡ್ಲಿಕ್ಕೆ ಅವಕಾಶವನ್ನ DK ಮೋಹನ್ ಬಾಬು, KT ರಾಜ್ಕುಮಾರ್ ಹಾಗೂ ಮಗೀರವರಿ ಮಾಡಿಕೊಡ್ತಾ ಇದ್ದಾರೆ. ಮಗಿ ಸ್ಟ್ರೈಕರ್ ಅಲ್ಲಿ 2ನೇ ಬಾರಿ ಇನ್ಸಾಮ್. ಮಗೇಗೆ ಚೆಂಡು, ಆರಂಭಿಕ ಚೆಂಡಿನಲ್ಲ ಬಿರುಸಿನ ಬೌಂಡ್ರಿ, ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಓಟದ ಸೇರ್ಪಡೆ. ಕಳೆದ ವಾರ ಅರಸೀಕೆರೆ ಕ್ರೀಡಾಂಗಣದಲ್ಲಿ ಧೂಳೆಬ್ಬಿಸ್ತಾ ಇದ್ರು. ಅಲ್ಲೂ ಕೂಡ ನಾನು ವೀಕ್ಷಕರನ್ನ ನೀಡುತ್ತಾ ಇದೆ. ಮೈದಾನದ ಸುತ್ತಲಕ್ಕೂ ಸಿಕ್ಸರ್ಗಳ ಸುರಿಮಳೆಗೈತಾ ಇದ್ರು ಮಗಿ. ಪ್ರಸ್ತುತ ಈಗ ಆರಂಭಿಕ ಚೆಂಡಿನೆಲ್ಲ ಬಿರುಸಿನ ಬೌಂಡ್ರಿಯನ್ನ ದಾಖಲಿಸ್ತಾ ಇದ್ದಾರೆ. ಮತ್ತೊಮ್ಮೆ ಇನ್ಸಾಮ್ ಹೋದರೆ ಆರಿಸಿಕೊಂಡು ಬೇಯಿಸುವ ಪ್ರಯತ್ನ. ಡಾಟ್ ಬಾಲ್ನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 4 ಓಟಗಳು. ಅಲ್ಲಿ ಬಬ್ರು ಆನ ಕ್ಯಾಪ್ಟನ್ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವ ಹಂತದಲ್ಲಿ ಬಹಳಷ್ಟು ರೀತಿಯ ಒಂದು ಗೂಟ ರಕ್ಷಣೆಯನ್ನು ತೋರ್ಪಡಿಸಿದ್ರು. ನಂಬುಗೆ ಆಟಗಾರ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವ ಹಂತದಲ್ಲಿ ಎಡವಿಕೆನ ಕಂಡುಕೊಂಡು ಸ್ಟಂಪ್ ಔಟ್ ಮುಖ್ಯವಾಗಿ ಹುದ್ದೆಯನ್ನು ಬಿಟ್ಕೊಟ್ಟು ಪೆವಿಲಿಯನ್ ಹಾದಿ ಹಿಡಿತಾ ಇದ್ದಾರೆ. ಬಹಳಷ್ಟು ರೀತಿಯ ಒಂದು ಚುರುಕಾದ ಗೂಟ ರಕ್ಷಣೆ ಅತಿ ಮುಖ್ಯವಾಗಿ ಕಂಡು ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ 4ಕ್ಕೆ 2 ಪ್ರಮುಖ ಹುದ್ದೆಯ ಆಘಾತವನ್ನು ಕಂಡುಕೊಳ್ತಾ ಇದೆ. ರಂಗ 11 ಜಯಕ್ಕಾಗಿ 11 ಓಟಗಳು ಬರಬೇಕಾಗಿದೆ. 20 ಚೆಂಡುಗಳ ಮುಂದೆ 20ಕ್ಕೆ 11. ಆರಂಭಿಕ ಚೆಂಡಿನೆಲ್ಲ ಬಿರುಸಿನ ಬೌಂಡ್ರಿಯೊಂದಿಗೆ ಸ್ವಾಗತವನ್ನು ಮಾಡಿದಂತ ಮಗಿ ಅದೇ ರೀತಿ ಈಗ ಸ್ವಲ್ಪ ಮಟ್ಟಿಗೆ ಎಡುವಿಕೆನ ಕಂಡುಕೊಂಡಿದ್ರು. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವ ಹಂತದಲ್ಲಿ ದಾಂಡು ಚೆಂಡಿನ ಸಂಪರ್ಕ ಲಭಿಸಲಿಲ್ಲ. ಗೂಟ ರಕ್ಷಣೆಯಲ್ಲಿ ಅತಿ ಚುರುಕಾದ ಒಂದು ಗೂಟ ರಕ್ಷಣೆನ ಮಾಡುವ ಮುಖ್ಯವಾಗಿ ಸ್ಟಂಪ್ ಔಟ್ ಮುಖ್ಯವಾಗಿ ಹುದ್ದರಿನ ಒಪ್ಪಿಸಿ ಪೆವಿಲಿಯನ್ ಹಾದಿ ಹಿಡಿತಾ ಇದ್ದಾರೆ ಮಗಿ. ಪೂರ್ಣಗಳಾಗಿರ್ತಕ್ಕಂಥ ಚೆಂಡು ಮಿಡಾನ್ ನಡುವೆ ಸುಲಭದ ಕ್ಯಾಚ್ ಅನ್ನ 100 ಪಡ್ಕೊಳ್ತಾ ಇದ್ದಾರೆ. 3ನೇ ಹುದ್ದರಿ ನೆಲಕ್ಕೆ ಉಳಿತಾ ಇದೆ. ಲಿಂಗವನಹಳ್ಳಿ ಪರಿಸರದ ಮತ್ತೋರ್ವ ಹಿರಿಯ ಅನುಭವಿ ಆಟಗಾರ, ಬಹುಶಃ ಅವರಿಗೆ
48 ವರ್ಷ ಆಗ್ತಾ ಇದ್ರು ಕೂಡ ಯುವಕರು ನಾಚಿಸುವ ರೀತಿಯಲ್ಲಿ ಕ್ರಿಕೆಟ್ ಪಂದ್ಯಾಟವನ್ನು ಆಡ್ತಾರೆ. ಬೌಲಿಂಗ್, ಫೀಲ್ಡಿಂಗ್ ಹಾಗೂ ದಾಂಡಿಗತನದಲ್ಲೂ ಕೂಡ ಬಹಳಷ್ಟು ಯಶಸ್ವಿಯಾಗಿ ಆಟವನ್ನು ಆಡಬಲ್ಲಂತ ಆಟಗಾರ ಕೂಡ ಸದ್ಯ ಈಗ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ರಾಜ್ಯ ಕಂಡಂತ ಮತ್ತೋರ್ವ ಹಿರಿಯ ಅನುಭವಿ ಆಟಗಾರ, ಸೌತ್ ಝೋನ್ ಕ್ರಿಕೆಟ್ ಕ್ಲಬ್ SZCC ಪರವಾಗಿ ಸುದೀರ್ಘ ವರ್ಷಗಳಿಂದ ಆಡಿ ಅನುಭವ ಇರತಕ್ಕಂಥ ಆಟಗಾರ, ಬೆಂಗಳೂರಿನ BTM ಪರಿಸರದ ಮತ್ತೋರ್ವ ನಂದುಗೆ ಆಟಗಾರ ವಸೀಂನ ಎಂಟ್ರಿ ಆಗ್ತಾ ಇದೆ. ಸ್ಟ್ರೈಕರ್ ಅಲ್ಲಿ ವಸೀಂ, ನಾನ್ ಸ್ಟ್ರೈಕರ್ ಅಲ್ಲಿ ಪ್ರಮಿತ್, ಮತ್ತೋರ್ವ ರಾಜ್ಯದ ಸ್ಫೋಟಕ ಆಟಗಾರ ಕೂಡ. ರಿವರ್ಸ್ ದಾಖಲಿಸುವಲ್ಲಿ ಯಶಸ್ಸನ್ನು ಕಾಣ್ತಾ ಇಲ್ಲ. ಡಾರ್ಬಾಲ್ನ ಸೇರ್ಪಡೆ. ಆರಂಭಿಕ ಓವರ್ ಮುಕ್ತಾದ ಬಳಿಕ 4 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ ರಂಗ 11. 3 ವಿಕೆಟ್ ನಷ್ಟಕ್ಕೆ 18ಕ್ಕೆ 11 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 18ಕ್ಕೆ 11. ಅದ್ಯಾವ ಬೌಲರ್ನಲ್ಲಿ ಕಣಕ್ಕಿಳಿಸ್ತಾರೆ ನೋಡಬೇಕಾಗಿದೆ. 'ಹೊಸ ಬೌಲರ್ ರಿವರ್ಸ್ ದಾಖಲಿಸಿದ್ರು ಪ್ರಮಿತ್. ಆರಂಭಿಕ ಚೆಂಡಿನಲ್ಲ 2 ಓಟದ ಒಂದು ಸೂಚನೆಯನ್ನು ತೀರ್ಪುಗಾರರು ರವಾನಿಸ್ತಾ ಇದ್ದಾರೆ. ಜಯಕ್ಕಾಗಿ 9 ಓಟಗಳು ಬರಬೇಕಾಗಿದೆ ಅಂತಿಮ 17 ಚೆಂಡುಗಳ ಮುಂದೆ. 17ಕ್ಕೆ 9. ರಿವರ್ಸ್ ದಾಖಲಿಸುವಲ್ಲಿ ಪ್ರಮಿತ್ ಆಗಿನ ಮುಖ್ಯವಾಗಿ ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾರೆ. 6 ಓಟದ ಸೇರ್ಪಡೆ. ಪ್ರಮಿತ್ ದಾಂಡಿನ ಮುಖ್ಯವಾಗಿ ಈಗ ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಜಯಕ್ಕಾಗಿ ರಂಗ 11ಗೆ ಕೇವಲ 3 ಓಟಗಳು ಬರಬೇಕಾಗಿದೆ 16 ಚೆಂಡುಗಳ ಮುಂದೆ. 16 ಬಾಲ್, ಜಸ್ಟ್ 3 ರನ್ಸ್ ರಿಕ್ವೈರ್ಡ್ ನೌ. ಸೋಲಿನ ಅಂಚಿನತ್ತ ಸ್ಟ್ರೈಕರ್ಸ್ ಲಿಂಗಮನಹಳ್ಳಿ, ಗೆಲುವಿನ ಹೊಸ್ತಿಲತ್ತ ರಂಗ 11. ಅಲ್ಲಿ ಚೆಂಡನ್ನು ರವಾನಿಸಿಕೊಡಿ ಆಯೋಜಕರು. ದಿನದ ಮುಂದಿನ ಪಂದ್ಯಾಟಕ್ಕಾಗಿ ಅದೃಷ್ಟದ ನಾಣ್ಯ ಚಿಮ್ಮಿಗೆ ಕಾರ್ಯಕ್ರಮ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 16ಕ್ಕೆ 3. ವೈಡ್ ಬಾಲ್ ಸೂಚನೆ. 1 ಓಟದ ಹೆಚ್ಚುವರಿ ಸೇರ್ಪಡೆ. ಜಯಕ್ಕಾಗಿ ಕೇವಲ 2 ಓಟಗಳು ಬರಬೇಕಾಗಿದೆ. ಜಸ್ಟ್ 2 ರನ್ಸ್ ರಿಕ್ವೈರ್ಡ್ ನೌ. ಮತ್ತೊಮ್ಮೆ ಶಾಹಿದ್ ಸ್ಟೆಪ್ ಔಟ್ ಮಾಡಿಕೊಂಡು ಬೇಸುವ ಪ್ರಯತ್ನ. ಲಾಂಗ್ ಆಫ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬಿರುಸಿನ ಸಿಕ್ಸರ್ ನೊಂದಿಗೆ ಪಂದ್ಯಾಟವನ್ನು ಈಗ ರಂಗ 11 ಜಯಿಸ್ತಾ ಇದೆ. ಪ್ರಮಿತ್ ಸ್ಫೋಟಕ ಸಿಕ್ಸರ್ ಅನ್ನು ಈ ಮೊದಲು ರಿವರ್ಸ್ ನಲ್ಲಿ ದಾಖಲಿಸಿದ್ರು. ಈಗ ಸ್ಟೆಪ್ ಔಟ್ ಮಾಡಿಕೊಂಡು ಲಾಂಗ್ ಆಫ್ ನೋಡುವ ಬಿರುಸಿನ ಸಿಕ್ಸರ್ ದಾಖಲಿಸುವ ಜೊತೆಗಾಗಿ ರಂಗ 11 ಪಂದ್ಯಾಟವನ್ನು ಜಯಿಸ್ತಾ ಇದೆ ಸ್ಟ್ರೈಕರ್ಸ್ ಲಿಂಗಮನಹಳ್ಳಿ ವಿರುದ್ಧವಾಗಿ. ಇಲ್ಲಿ ಪಂದ್ಯಾಟ ಮುಕ್ತವನ್ನು ಕಂಡುಕೊಳ್ತಾ ಇದ್ದಾರೆ. ಅಲ್ಲಿ ಮುಂದಿನ ವಿದ್ಯಮಾನಕ್ಕಾಗಿ ವೀಕ್ಷಕರಲ್ಲಿ ಬದಲಾವಣೆ ಮಾಡ್ತಾ ದಿನದ ಮುಂದಿನ ವಿದ್ಯಮಾನಕ್ಕಾಗಿ ಅಶ್ವಾಕ್ ಮಂಗಳೂರು ಅವರನ್ನು ಬರಮಾಡಿಕೊಳ್ತಾ ಇದ್ದಾರೆ ಮತ್ತೊಮ್ಮೆ ಕನ್ನಡ ಮಾಧ್ಯಮಕ್ಕಾಗಿ. ಧನ್ಯವಾದಗಳು. ಮುಂದಿನ ಪಂದ್ಯಾಟಕ್ಕಾಗಿ ಪ್ಲೇ ಬಾಯ್ಸ್ ಟಾಸ್ ಅನ್ನು ಗೆದ್ದುಕೊಂಡು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ರಂಗ 11 ಆದಷ್ಟು ಬೇಗ ತಮ್ಮ ದಾಂಡಿಗರನ್ನ ಕಣಕ್ಕಿಳಿಸಬೇಕು. ರಂಗ 11 ಪ್ಲೇ ಬಾಯ್ಸ್. ರಂಗ 11 ಅಲ್ಲ, ಅದು ಯಾವ ಟೀಮು? ಬಬ್ರುವಾನ ತಾನೆ, ಕ್ಷಮಿಸಿ ಬಬ್ರುವಾನ. ಪ್ಲೇ ಬಾಯ್ಸ್ ಮತ್ತೆ ಬಬ್ರುವಾನ. ದಯವಿಟ್ಟು ಗಮನಿಸಿ.
ಈ ಪಂದ್ಯಾಟವು 4 ಓವರ್ಗಳಿಗೆ ಸೀಮಿತವಾಗಿರಲಿಕ್ಕಿದೆ. 1 ಓವರ್ನ ಪವರ್ ಪ್ಲೇ. ಪ್ಲೇ ಬಾಯ್ಸ್.